ಫ್ರೆಂಡ್ಸ್, ನಂದು ಹಿಂದಿನ ವ್ಲಾಗ್ಸಲ್ಲೆಲ್ಲ ನಮ್ಮ ಮನೆ ಕಟ್ಟೋದೆಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ನಮ್ಮ ಮನೆ ಗೃಹ ಪ್ರವೇಶ ಆಯಿತು, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡಿದೆ. ಈಗ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಗಂಗೆ ಪೂಜೆ ಮಾಡ್ಕೊಂಡು ಗಂಗೆ ತರ್ತಾಯಿದ್ದಾರೆ. ಸೊ ಇವರೆಲ್ಲ ನಮ್ಮ ಚಿಕ್ಕಮ್ಮದಿರು, ಅತ್ತೆದಿರು, ನಮ್ಮಮ್ಮ ಗಂಗೆ ತಗೊಬಂದರು. ಗಂಗೆ ತರಬೇಕಂದ್ರೆ ಹೊಸ ಮನೆ, ಒಂದು ಪುಟ್ಟು ಗೂಡು. ನಾನು ಹಿಂದಿನ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ. ಎಲ್ಲರೂ ನಮ್ಮಮ್ಮನೂ ನಮ್ಮ ಮನೆಯವರು ಆರತಿ ಮಾಡ್ತಾಯಿದ್ದಾರೆ. ಅವರೆಲ್ಲ ಪ್ರವೇಶ ಮಾಡ್ತಾಯಿದ್ದಾರೆ. ಇವನು ನನ್ನ ತಮ್ಮ, ಇದು ನಮ್ಮ ಚಿಕ್ಕಮ್ಮ, ಇದು ನಮ್ಮ ಚಿಕ್ಕಮ್ಮ, ಇವ್ರು ನನ್ನ ತಂಗಿ, ಇದು ನಮ್ಮ ಅತ್ತೆ, ಇದು ನಮ್ಮ ಅತ್ತೆ, ಇವರು ನಮ್ಮ ಅತ್ತೆ. ಸೊ ಇವಳು ನನ್ನ ತಂಗಿ, ಇದು ನಮ್ಮಮ್ಮ. ಈಗ ಹಸುನ ಪೂಜೆ ಮಾಡಿಕೊಂಡು ಗೋಪೂಜೆ ಮುಗಿಸ್ತಾ ಇದ್ದಾರೆ. ಗೋ ಬಂತು ಒಳಗಡೆ, ಬಲಗಾಲು ಇಟ್ಕೊಂಡು ನನ್ನ ತಂಗಿಯರಿಗೆ ಬಾಳೆಹಣ್ಣು ಆಸೆ ತೋರಿಸಿ ಕರ್ಕೊಂಬಂದು. ಹೀಗೆ ಗೋಪೂಜೆ ನಡೀತಾ ಇದೆ. ಈಗ ಒಲೆ ಪೂಜೆ ಮಾಡಿಬಿಟ್ಟೆ ಹಾಲು ಸುಡ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ವೆಯ್ಟಿಂಗಲ್ಲಿದ್ದಾರೆ ಹಾಲು ನೋಡೋಕ್ಕೆ. ಇನ್ನೇನು ಉಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಪುಟ್ಟು ಗೂಡು ಕಟ್ಕೊಂಡಿದ್ದೀವಿ. ಖುಷಿ ಇದೆ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆ. ಗೃಹಪ್ರವೇಶ ಆಗಿ ಆಯಿತು ಒಂದು ತಿಂಗಳು, ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ರೆ ಉಕ್ತು. ಸೊ ಇದಾದಮೇಲೆ ಇಬ್ಬರು ಪೂಜೆ ಕೂತ್ಕೊಂಡ್ವಿ. ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಬಂದವರೆಲ್ಲ ಊಟ ಮುಗಿಸಿ ಹೊರಟರು. ಹೀಗೆ ನಮ್ಮ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.